ಪ್ರಸಕ್ತ ವರ್ಷ ಬರಗಾಲದ ತೀವ್ರತೆ ಎದುರಾಗಿದ್ದು ಗ್ರಾಮದ ಜನರಿಗೆ ಮಳೆ ಕರುಣಿಸು ದೇವ ಎಂದು ಗ್ರಾಮದ ದೇವತೆಗಳಿಗೆ ಹೆಜ್ಜೆ ಕಿತ್ತದ ನೀರು ಹಾಕುತ್ತಿರುವ ಈ ವ್ಯಕ್ತಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಗೆ ಹೊಲದಲ್ಲಿ ಕಳೆ ತೆಗೆಯುತ್ತಿರುವ ಈ ಮಹಿಳೆ ಶಾಸಕ ದೊಡ್ಡನಗೌಡ ಅವರ ಪತ್ನಿ ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಅವರು. ಏನಿದು ಸ್ಟೋರಿ ಅಂತೀರಾ? ಇವರ ಸರಳತೆಗೆ ಮಹತ್ವದ ಸಾಕ್ಷಿ ಅನ್ನುವಂತೆ ಕೃಷಿಯನ್ನೇ ಮಾಡಿಕೊಂಡು ಕೃಷಿ ಜಮೀನಿನಲ್ಲಿ ಬದುಕುವುದು, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವುದು ಈ ಶಾಸಕರ ಹಾಗೂ ಅವರ ಒಂದು ಧರ್ಮಪತ್ನಿಯ ಕೆಲಸವಾಗಿದೆ. ಹೌದು, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರು ಅತ್ಯಂತ ಸರಳವಾಗಿ ಜನಸಾಮಾನ್ಯರೊಂದಿಗೆ ಬೆರೆಯುವಂಥ ವ್ಯಕ್ತಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಹೌದು, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೊರಟಗೆರೆ ತಮ್ಮ ಗ್ರಾಮದಲ್ಲಿ ವಾಸಿಸುವ, ಅದು ವಿಶೇಷವಾಗಿ ತಮ್ಮ ತಂದೆಯವರು ಹಾಕಿರುವ ಮಡಗಿ ಮನೆಯಲ್ಲಿ ವಾಸಿಸುತ್ತಿರುವುದು ದೊಡ್ಡನಗೌಡ ಪಾಟೀಲ್ ಅವರ ವಿಶೇಷತೆಯಾದರೆ, ಅವರ ಧರ್ಮಪತ್ನಿಯಾದ ಲಕ್ಷ್ಮೀದೇವಿಯವರು ಕೂಲಿ ಆಳುಗಳೊಂದಿಗೆ ತಮ್ಮ ತೋಟಕ್ಕೆ ಹೋಗಿ ತೋಟದಲ್ಲಿ ಕಳೆ ತೆಗೆಯುವ ಮೂಲಕ ಕೂಲಿ ಕೆಲಸದವರೊಂದಿಗೆ ಕೆಲಸ ಮಾಡುತ್ತಾ ಕೃಷಿಯಲ್ಲಿ ತೊಡಗಿರ್ತಕ್ಕಂಥದ್ದು ಅವರ ಸರಳತೆಗೆ ಸಾಕ್ಷೀಕರಿಸಿದೆ. ಹಾಗೆ ಇವರೇನು ಸಾಮಾನ್ಯರಲ್ಲ. ದೊಡ್ಡನಗೌಡ ಪಾಟೀಲ್ ಅವರ ತಂದೆಯಾಗಿರ್ತಕ್ಕಂಥ ಹನುಮಂತಗೌಡ ಪಾಟೀಲ್ ಅವರು ಸಹ ಶಾಸಕರಾಗಿರ್ತಕ್ಕಂಥವರು. ಅವರ ಧರ್ಮಪತ್ನಿಯು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ಹೇಳುವ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ನಮ್ಮಲ್ಲಿ ಕೃಷಿ ಹಾಸುವಕ್ಕಾಗಿದೆ, ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವಂಥವರು ನಾವು, ಹಳ್ಳಿಯಲ್ಲಿ ವಾಸಿಸುವವರು ನಾವು. ನಮ್ಮ ಗ್ರಾಮದಲ್ಲಿ ನಮ್ಮನ್ನು ಶಾಸಕರೆಂದು ಯಾರೂ ಪರಿಗಣಿಸಿಲ್ಲ, ನಮ್ಮೂರು ಗೌಡ್ರು ಅಂತ ನಮ್ಮನ್ನು ಕರೀತಾರೆ. ಹಾಗಾಗಿ ನಾವು ಹಳ್ಳಿಯಲ್ಲಿ ಎಲ್ಲ ಸ್ಥಾನಮಾನಗಳನ್ನು ಮರೆತು ಜನರೊಂದಿಗೆ ಜನರಾಗಿ ಬೆರೆತು ಜನಸೇವೆಯನ್ನು ಮಾಡುತ್ತಾ ಕೃಷಿಯಲ್ಲಿ ತೊಡಗಿಕೊಳ್ಳುವುದು, ಗ್ರಾಮೀಣ ಭಾಗದಲ್ಲಿ ವಾಸಿಸುವುದು ನಮಗೆ ಖುಷಿ ಕೊಟ್ಟಿದೆ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದರೆ, ಅವರ ಧರ್ಮಪತ್ನಿಯೂ ಸಹ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡಿದರೆ ತಪ್ಪೇನಿದೆ ಎಂದು ಮಾಧ್ಯಮದವರು ಕೇಳುವ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಈ ಎಲ್ಲ ಸನ್ನಿವೇಶಗಳು ಕಂಡುಬಂದಿದ್ದು ಜುಲೈ 16ರಂದು ಸಂಜೆ 5:30 ಗಂಟೆಗೆ ಕುಷ್ಟಗಿ ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಅಂತಲೇ ಹೇಳ್ಬೋದು. ಶಾಸಕರಾದವರು ಐಷಾರಾಮಿ ಜೀವನ ನಡೆಸ್ತಕ್ಕಂಥ ಇಂದಿನ ಸಂದರ್ಭದಲ್ಲಿ ತಮ್ಮ ಪತ್ನಿ ಕೃಷಿ ಮಾಡುತ್ತಿದ್ದವರಿಗೆ ಅವರಿಗೆ ಹೊಲಕ್ಕೆ ಬಿಟ್ಟು ಬರುವುದು ನಮ್ಮ ಕೆಲಸ ಎಂದು ಹೇಳುವ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಇತರರಿಗೆ ಮಾದರಿಯಾಗಿದ್ದಾರೆ. ತಮ್ಮ ಮಾವನವರು ಶಾಸಕರಾಗಿದ್ದರು ಹಾಗೂ ತಮ್ಮ ಪತಿಯು 3 ಬಾರಿ ಶಾಸಕರಾಗಿ ಈಗ ಹಾಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರೊಂದಿಗೆ ನಾವು ಕೃಷಿ ಮಾಡ್ತಿರ್ತಕ್ಕಂಥದ್ದು ನಮಗೆ ಖುಷಿ ನೀಡಿದೆ ಎಂದು ಹೇಳ್ತಿರುವ ದೊಡ್ಡನಗೌಡ ಅವರ ಪತ್ನಿ ಲಕ್ಷ್ಮೀದೇವಿ ಅವರ ಕೃಷಿ ಕಾಯಕ ಎಲ್ಲರಿಗೂ ಮಾದರಿಯಾಗಿದೆ. ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂದು ಹೇಳುವ ಪರಿಸ್ಥಿತಿಯಲ್ಲಿ ಕೃಷಿಯಿಂದ ಇಂದಿನ ಯುವಕರು ವಿಮುಖರಾಗುತ್ತಿದ್ದಾರೆ. ಮಳೆ, ಬರಗಾಲ, ಚಳಿ ವಿಪರೀತ, ಹಾನಿ, ಬೆಲೆ ಕುಸಿತ ಹೀಗೆ ಹಲವು ತೊಂದರೆಗಳಿಂದ ನಷ್ಟ ಅನುಭವಿಸಿರುವ ರೈತರು ಕೃಷಿಯಿಂದ ವಿಮುಖರಾಗುತ್ತಾರೆ. ಆದರೆ ಶಾಸಕರಾಗಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರ ಪತ್ನಿ ಸ್ವತಃ ಕೃಷಿಯಲ್ಲಿ ಭಾಗಿಯಾಗುವ ಮೂಲಕ, ಕೃಷಿಯನ್ನು ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದು ಸರಳತೆಗೆ ಸಾಕ್ಷೀಕರಿಸಿದ್ದಾರೆ. ಹಳ್ಳಿನ ಚಲೋ ಅನ್ಸುತ್ತೆ. ನಾವು ಒಳ್ಳೆಗೆ ಇರ್ತೀವಲ್ರಿ, ಇಲ್ಲಿ ಹಳ್ಳಿನ ಚಲೋ ಅನ್ಸುತ್ತೆ ರೀ. ನಮ್ಗೇನು ಸಿಟಿಯಾಗ ಹೋಗಿರ್ಬೇಕು ಅಂತ ಏನಿಲ್ಲ, ಖುಷಿಯಾಗಿರ್ತೀವಿ. ನಮ್ಮ ಹೊಲಕ್ಕಲ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅದಕ್ಕೇನೈತಿ ತಪ್ಪೇ. ನಮ್ಮ ತಾಯಿಯವರು ಕೂಡ ಮೊದಲೇ ನಮ್ಮ ಫಾದರ್ ಮೇಲೆ ಇದ್ದಿದ್ದೇವು ಕೂಡ ಹೊಲ ಕೆಲಸಗಳು ನಮ್ಮ ತಾಯಿಯವ್ರು ಮಾಡಿದ್ರು. ಈಗ ವಯಸ್ಸಾದ ಮೇಲೆ ಹೋಗ್ತಿಲ್ಲ, ನಮ್ಮ ಹೆಣ್ಮಕ್ಳು ಹೊಂಟು, ಅದೇನು ಪ್ರಶ್ನೆ ಇಲ್ಲ. ಯಾರು ಕೇಳ್ಬೋದು, ನೀವು ಅಷ್ಟೇ ನಾವೇನು ಮಾಡಕತ್ತಿದ್ದ ಅಲ್ಲಿದೆ ಸುಮಾರು ಯಾರು ಕೇಳಿದ್ರೆ ಹೇಳ್ತಾರೆ. ನೋಡಿ, ನಾವು ಏನು ತಿಳ್ಕೊಂಡಿದ್ವಿ ಅಂತ, ನಾನು ML ಅಂತ ಅವ್ರು ತಿಳ್ಕೊಂಡಿಲ್ಲ, ನಾವು ಊರಲ್ಲೂ ನಾ ML ಅಂತ ತಿಳ್ಕೊಂಡಿಲ್ಲ. ನಾವು ಇವರು ಗೌಡ ಹಬ್ಬ ತಂದ. ಹಾಗಾಗಿ ಸರಳ ಜೀವನ ನಮ್ಗೆ ಭಾಳ ಸುಂದರವಾಗಿ ಕಾಣುತ್ತೆ. ಹಂಗಾಗಿ ನಾವು ಪ್ರಕೃತಿ ಮಧ್ಯೆ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನಾನು ನೆಂಟು ಬಿಟ್ಟು ಹೋಗ್ತೀನಿ ಹೊಲಕ್ಕೆ.